ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಬೆಂಗಳೂರು ಇವರು ನಡೆಸಿದಂತಹ 6ನೇ ತರಗತಿಯ ದ್ವಿತೀಯ ಸಂಕಲಾತ್ಮಕ ಮೌಲ್ಯಮಾಪನ ಮಾರ್ಚ್ 2025-26ರ ಕೀ ಆನ್ಸರ್ ಗಳನ್ನ ನೋಡೋಣ. ವಿಷಯ ಯಾವುದಂದ್ರೆ ಗಣಿತ. ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೋಡೋಣ ಈ ವಿಡಿಯೋದಲ್ಲಿ. ಸಮಯ 1 ಗಂಟೆ 30 ನಿಮಿಷ ಇರುತ್ತಾ. ಅಂಕಗಳು, ಗರಿಷ್ಠ ಅಂಕಗಳು 40 ಇತ್ತು. ವಿದ್ಯಾರ್ಥಿಗಳಿಗೆ ಸೂಚನೆಗಳು: ಪ್ರಶ್ನೆಗಳನ್ನ ಓದಿ ಅರ್ಥೈಸಿಕೊಂಡು ಉತ್ತರಿಸಿ. ಉತ್ತರಕ್ಕೆ ಸಂಬಂಧಿಸಿದ ಎಲ್ಲಾ ಹಂತಗಳನ್ನ ಸ್ಪಷ್ಟವಾಗಿ ಬರೆಯಿರಿ. ಪ್ರಶ್ನೆ ಸಂಖ್ಯೆಯನ್ನ ಸ್ಪಷ್ಟವಾಗಿ ಬರೆದು ಉತ್ತರಿಸಿರಿ ಅಂತ ಹೇಳ. ಓಕೆ, ನೆಕ್ಸ್ಟ್ ನೋಡ್ರಿ. ಫಸ್ಟ್ ಮೇನ್, ಈ ಕೆಳಗಿನ ಪ್ರತಿಯೊಂದಕ್ಕೆ 4 ಉತ್ತರಗಳನ್ನ ನೀಡಿದ್ದು ಸರಿಯಾದದ್ದನ್ನ ಆರಿಸಿ ಬರೆಯಿರಿ ಅಂತ ಹೇಳ. ಹೌದಾ? ಅದ್ರೊಳಗ ಈ ಸೆಕ್ಷನ್ ಒಳಗ 4 ಪ್ರಶ್ನೆಗಳು ಇರ್ತವು. ಪ್ರತಿ ಪ್ರಶ್ನೆಗೆ 1 ಅಂಕ ಅಂದ್ರ 4 ಅಂಕಗಳು ಈ ಸೆಕ್ಷನ್ ನಾಗ ಸಿಗುತ್ತೆ ನಿಮ್ಗ. ಫಸ್ಟ್ ಕ್ವಶನ್: ಪ್ರತಿ ಚಿಕ್ಕ ಚೌಕದ ಉದ್ದ 1 ಸೆಂಟಿಮೀಟರ್. ಇಲ್ಲ ಐತಲ್ಲ, ಪ್ರತಿ ಚಿಕ್ಕ ಚೌಕದ ಉದ್ದ 1 ಸೆಂಟಿಮೀಟರ್. ಈ ಒಂದು ಚೌಕದ ಉದ್ದ 1 ಸೆಂಟಿಮೀಟರ್ ಐತಿ. ಛಾಯೀಕೃತಗೊಳಿಸಿರುವ ಭಾಗದ ಸುತ್ತಳತೆ ನೋಡ್ರಿ, 1 2 ಈ ಕಡೆ 3 4 5 6 7 8. ಸುತ್ತಳತೆ ಅಂತಂದ್ರ ಎಲ್ಲ ಬಾಹುಗಳ ಮೊತ್ತವನ್ನ ಕಂಡುಹಿಡಿಯೋದು. ಇಲ್ಲಿ 4 ಬಾಹುಗಳು ಅದಾವು ಅನ್ಕೊಂಡು ಕಂಡುಹಿಡಿದ್ರ ಎಷ್ಟು? 1 2 3 4 5 6 7 8 ಸೆಂಟಿಮೀಟರ್ ಆಗತ್ತ. ಬಾಹುವಿನ ಅಳತೆ 10 ಸೆಂಟಿಮೀಟರ್ ಇರುವ ಚೌಕದ ವಿಸ್ತೀರ್ಣ. ನಿಮ್ಗ ಚೌಕದ ವಿಸ್ತೀರ್ಣ ಗೊತ್ತು. ಬಾಹು ಇಂಟು ಬಾಹು 10 ಇಂಟು 10 ಅಂತಂದ್ರ 10 ಸೆಂಟಿಮೀಟರ್ ಸ್ಕ್ವೇರ್. 16 ಡಿವೈಡ್ ಬೈ 9ರ ಮಿಶ್ರ ಭಿನ್ನ ರಾಶಿಯ ರೂಪ ಯಾವುದು ಅಂದ್ರ ನೋಡ್ರಿ, 9 ಒಂದ್ಲೆ 9 9 ಪ್ಲಸ್ 7 ಅಂದ್ರ 16 16 ಬೈ 9. ಸಿಂಪಲ್ ಇದೆ. ಚೌಕದಲ್ಲಿ ಪ್ರತಿ ಕೋನದ ಅಳತೆಯು 90 ಡಿಗ್ರಿ ಇರುತ್ತದೆ. ಆನ್ಸರ್ ಸಿ ಇಸ್ ದ ರೈಟ್ ಆನ್ಸರ್. ಈಗ ನಿಮಗೆ ಎಷ್ಟು ಅಂಕ ಬಂತು, ಈಗ ಕೀ ಆನ್ಸರ್ ನೋಡ್ಕೊಂಡ್ ನಂತರ ನಿಮ್ಗೆ ಎಷ್ಟು ಅಂಕ ಬರುತ್ತಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಇಲ್ಲೇ ಗೊತ್ತಾಗ್ಬಿಡುತ್ತ. 5ನೇ ಕ್ವಶನ್: ಒಂದು ವಜ್ರಾಕೃತಿಯ ಸಮಮಿತಿ ರೇಖೆಗಳು ಅದರ ಬಾಹುಗಳಿಗೆ ಸಮ ಆಗಿರುತ್ತವೆ. ಬಾಹುಗಳಿಗೆ ಸಮ ಆಗಿರುತ್ತವೆ. ಪ್ಲಸ್ ಚಿಹ್ನೆ ಹೊಂದಿರುವ ಪೂರ್ಣಾಂಕವು ಯಾವಾಗಲೂ 0ಗಿಂತ ಹೆಚ್ಚು ಆಗಿರುತ್ತದೆ. ಎರಡು ಬಾಹುಗಳ ಅಳತೆ 14 ಸೆಂಟಿಮೀಟರ್ 16 ಸೆಂಟಿಮೀಟರ್ ಇರುವ ನೋಡ್ರಿ ಒಂದು ತ್ರಿಭುಜ ಐತಿ, ಈ ತರ ಒಂದು ತ್ರಿಭುಜ ಐತಿ ಅಂತ ಇಟ್ಕೊಳ್ರಿ. ನಾನ್ ರಫ್ ಆಗಿ ತೆಗ್ದೀನಿ, ಸರಿನಾ? 14 16 ಇದು 16 ಸೆಂಟಿಮೀಟರ್ ಐತಿ, ಇದು 14 ಸೆಂಟಿಮೀಟರ್ ಐತಿ. ಇದು ಎಷ್ಟೈತಿ ಅಂತ ಕೇಳ್ಯಾರ. ಸುತ್ತಳತೆ ಎಷ್ಟು ಕೊಟ್ರ? 36. ಈಗ 16 14 ಸೇರಿಸಿದ್ರ 28 ಆಯ್ತು. ಹದಿನಾರು 14 16 ಸೇರಿಸಿದ್ರ 0 1 30 ಆಯ್ತು. 36 ಆಗ್ಬೇಕಂದ್ರೆ ಇನ್ನೆಷ್ಟು ಬೇಕು? 6 ಸೆಂಟಿಮೀಟರ್ ಬೇಕು. ಮೂರನೇ ಬಾವಿನ ಅಳತೆ 6 ಸೆಂಟಿಮೀಟರ್. 1.4/5ರ ಸಮ ಭಿನ್ನ ರಾಶಿಯ ರೂಪ ಅಂತ ಹೇಳ್ಯಾರ. ಈ ಕ್ವಶನ್ ತಪ್ಪು. ಇದು ಮಿಶ್ರ ಭಿನ್ನ ರಾಶಿ ಐತಿ. ಮಿಶ್ರ ಭಿನ್ನ ರಾಶಿಯನ್ನ ನಾವು ವಿಷಮ ಭಿನ್ನ ರಾಶಿಯೊಳಗೆ ಬರಿಬಹುದು. ಅಂದ್ರ 5 5 1 5 5 1 5 4 9 9/5 ಛೇದ
ಚಿಕ್ಕದಿದ್ದು ಅಂಶ ದೊಡ್ಡದಿದ್ರೆ ಅದಕ್ಕೆ ವಿಷಮ ಭಿನ್ನ ರಾಶಿ ಅಂತ ಹೇಳ್ತೀವಿ. ನೀವು ಬರ್ದಿದ್ರ ಅದಕ್ಕ ಗ್ರೇಸ್ ಮಾರ್ಕ್ಸ್ ಕೊಟ್ಟಿರ್ತಾರ, ಇದಕ್ಕ ಗ್ರೇಸ್ ಮಾರ್ಕ್ಸ್ ಬರುತ್ತಾ? ಗ್ರೇಸ್ ಮಾರ್ಕ್ಸ್, ಇದಕ್ಕ ಗ್ರೇಸ್ ಮಾರ್ಕ್ಸ್ ಬರುತ್ತಾ? ಇದೇನಾಗ್ಬೇಕಾಗಿತ್ತಿಲ್ಲ, ವಿಷಮ ಭಿನ್ನ ರಾಶಿ ಆಗ್ಬೇಕು. ಇಲ್ಲೇ ನೋಡ್ಕೊಂಡ್ರಿ, ವಿಷಮ ಭಿನ್ನ ರಾಶಿಯ ರೂಪ ಅಂತಾದ್ರ ಸರಿ. ಈಗ ಕ್ವಶನ್ ತಪ್ಪು ಕೊಟ್ರ ಅವ್ರ ಇದಕ್ಕೊಂದು ಗ್ರೇಸ್ ಮಾರ್ಕ್ಸ್ ಬರುತ್ತೆ ನಿಮ್ಗ. ನೆಕ್ಸ್ಟ್ ನೋಡ್ರಿ, ಕೆಳಗಿನ ಲೆಕ್ಕಗಳನ್ನ ಮಾಡಿರಿ. ಇಲ್ಲಿ 4 ಪ್ರಶ್ನೆಗಳಿರ್ತವು, ಪ್ರತಿ ಪ್ರಶ್ನೆಗೆ 1 ಅಂಕ ಅಂದ್ರ 4 ಅಂಕಗಳು ಈ ಭಾಗದಲ್ಲಿ ಸಿಗುತ್ತೆ ನಿಮ್ಗ. ಒಂದು ವೃತ್ತದಲ್ಲಿರುವ ಒಟ್ಟು ತ್ರಿಜ್ಯಗಳ ಸಂಖ್ಯೆ ಎಷ್ಟು ಅಂತ ಹೇಳ್ಯಾರ. ಅನಂತ ತ್ರಿಜ್ಯಗಳನ್ನ ಹಾಕ್ಬಹುದು ಒಂದು ವೃತ್ತದೊಳಗ. ಅನಂತ ಅಂತ ಬರೆದ್ರ 1 ಮಾರ್ಕ್ಸ್. ನೋಡ್ರಿ ಇಲ್ಲಿಂತ ಇಲ್ಲಿ 1 ತ್ರಿಜ್ಯ, 2 ತ್ರಿಜ್ಯ, 3, 4, 5 ಈ ರೀತಿ ಅನಂತ ತ್ರಿಜ್ಯಗಳನ್ನ ಹಾಕಬಹುದು ನೀವು. ಯಾವ ಆಕೃತಿಯು ಅದರ ವ್ಯಾಸಗಳನ್ನ ಸಮಮಿತಿ ಅಕ್ಷವಾಗಿ ಹೊಂದಿದೆ? ನೋಡ್ರಿ, ಇದು ವ್ಯಾಸ, ಇದು ವ್ಯಾಸ. ಯಾವ್ದಂಗಂದ್ರ ವೃತ್ತ. ಉತ್ತರ ವೃತ್ತ ಅಂತ ಬರೆದ್ರ ಮಾರ್ಕ್ಸ್. ಸಂಖ್ಯಾ ರೇಖೆಯನ್ನ ಉಪಯೋಗಿಸಿ +3 ರಿಂದ +8 ಕಳೆಯಿರಿ ಅಂತ ಹೇಳ. ನೋಡ್ರಿ, -8 0, 1, 2, 3, 4, 5, 6, 7, 8. -1, -2, -3, -4, -5, -6, -7, -8. 1, 2, 3, 1, 2, 3, 4. ಈಗ ನೋಡ್ರಿ, +3 ರಿಂದ -8 ಕಳೆಯಿರಿ. +3 ರಿಂದ ಕಳೀತಾ ಇದೀವಿ ಎಷ್ಟನ್ನ? -8 ಇಸ್ ಈಕ್ವಲ್ ಟು +3 +8 ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ನಿಮ್ಗ? +11. ಅಂದ್ರೆ ನೀವೇನ್ ಮಾಡ್ಬೇಕೀಗ? +11 ತೋರ್ಸ್ಬೇಕಿಲ್ಲ. ಇದು 8, ಇಲ್ಲೇ 3. ನಿಮಗೆ ಮತ್ತೇನ್ ಬೇಕು? 0 ಇಂದ 1, 2, 3, 4, 5, 6, 7, 8, 9, 10, 11. ಇದೆಷ್ಟು? +11. ಈ ತರ ಇದನ್ನೆಲ್ಲ ತೋರಿಸಿದ್ರಿ ಅಂದ್ರ 1 ಮಾರ್ಕ್ಸ್ ಬರ್ತ. ಅತಿ ಚಿಕ್ಕ ಋಣಾತ್ಮಕ ಪೂರ್ಣಾಂಕ ಯಾವುದು? ನೋಡ್ರಿ, ಇಲ್ಲೇ ನೋಡ್ರಿ, ಅತಿ ಚಿಕ್ಕ ಋಣಾತ್ಮಕ ಪೂರ್ಣಾಂಕ. ಈ ಕಡೆ ಹೋದಂಗೆಲ್ಲ ಸಂಖ್ಯೆಗಳ ಬೆಲೆ ಕಡಿಮೆ ಆಗುತ್ತಾ ಹೋಗುತ್ತಾ? ಸರಿನಾ? ಅತಿ ಚಿಕ್ಕ ಅಂತ ಹೇಳಾರ. ಈಗ ಇಲ್ಲಿ ಇದ್ದಿದ್ದು ದೊಡ್ಡದಾತು, ಅತಿ ದೊಡ್ಡ ಪೂರ್ಣಾಂಕ ಇದು 0. ಸಂಕಲನದ ಅನನ್ಯತಾ ಅಂಶ ಅದ. ಈ ಕ್ವಶನ್ ತಪ್ಪೈತಿ, ಇಲ್ಲೇ ಗ್ರೇಸ್ ಮಾರ್ಕ್ಸ್ ಬರುತ್ತೆ ನಿಮ್ಗ. ಹೇಳಲಾಗುವುದಿಲ್ಲ ಅಂತ ಬರೆದ್ರೆ 1 ಮಾರ್ಕ್ಸ್ ಕೊಡ್ತಾರ. ಇಲ್ಲ ಅಂದ್ರ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಡ್ಬೇಕು. ಹೇಳಲಾಗುವುದಿಲ್ಲ, ಹೇಳಲಾಗುವುದಿಲ್ಲ. ಅತಿ ದೊಡ್ಡ ಅಂದ್ರ -1 ಅಂತ ಹೇಳ್ಬಿಟ್ರೆ ಮುಗೀತು. ಅತಿ ಚಿಕ್ಕ ಅಂತ ಹೇಳಾರ ಅವರು, ಹಂಗಂದ್ರ ಹೇಳಲಾಗುವುದಿಲ್ಲ. ಇದಕ್ಕ ಗ್ರೇಸ್ ಮಾರ್ಕ್ಸ್ ಕೊಡ್ಬೇಕು ಅವರು. ನೀವೇನ್ ಬರ್ದಿದ್ರು ಗ್ರೇಸ್ ಮಾರ್ಕ್ಸ್ ಕೊಡ್ಬೇಕು. ನೋಡ್ರಿ, 2 ಗ್ರೇಸ್ ಮಾರ್ಕ್ಸ್ ಬಂತು ನಿಮ್ಗ. ನೆಕ್ಸ್ಟ್, ಈ ಕೆಳಗಿನ ಲೆಕ್ಕಗಳನ್ನ ಬಿಡಿಸಿ ಪ್ರತಿ ಪ್ರಶ್ನೆಗೆ 2 ಅಂಕ ಅಂದ್ರ 10 ಪ್ರಶ್ನೆಗಳಿರ್ತಾವು. 20 ಅಂಕಗಳು ಈ ಭಾಗದಲ್ಲಿ ಬರುತ್ತೆ ನಿಮ್ಗ. 3 ಸೆಂಟಿಮೀಟರ್ ಉದ್ದವಿರುವ ಚೌಕದ ಸುತ್ತಳತೆಯನ್ನ ಕಂಡುಹಿಡಿಯಿರಿ. ನೋಡ್ರಿ, ಇದು ಒಂದು ಚೌಕ ಐತಿ. ಈ ರೀತಿ ಒಂದು ಚೌಕ 3 ಸೆಂಟಿಮೀಟರ್ 3 ಸೆಂಟಿಮೀಟರ್ ಐತಿ. A, B, C,
ಡಿ. ಚೌಕದ ಸುತ್ತಳತೆ ಈಸ್ ಈಕ್ವಲ್ ಟು 4 ಇಂಟು ಬಾಹು. 4 ಇಂಟು ಎಷ್ಟೈತಿ? ಬಾಹು 3 ಇದೆ. 4 3 12 ಸೆಂಟಿಮೀಟರ್. ಸುತ್ತಳತೆ ಅಷ್ಟು 12 ಸೆಂಟಿಮೀಟರ್. ಎಷ್ಟು ಬರೆದ್ರೆ 2 ಮಾರ್ಕ್ಸ್ ನಿಮ್ಗ. ನೆಕ್ಸ್ಟ್ 4ನೇ ಕ್ವಶನ್, 14ನೇ ಕ್ವಶನ್ ನೋಡ್ರಿ. 5/3 2 ಸಮಾನ ಭಿನ್ನರಾಶಿಗಳನ್ನ ಬರೆಯಿರಿ. ಈ ಕೊಟ್ಟಿರೋ ಭಿನ್ನರಾಶಿ 5/3. ಇದಕ್ಕ ಸಮಾನ ಭಿನ್ನರಾಶಿ ಬರೀಬೇಕಂದ್ರ 5/3 ಇಸ್ ಈಕ್ವಲ್ ಟು 5/3 2ರಿಂದ ಗುಣಿಸ್ತೀವಿ ಮತ್ತೆ 2ರಿಂದ ಭಾಗಿಸ್ತೀವಿ. ಅಂದ್ರ 5 ಎಳ್ಳೆ 10, 3 ಎಳ್ಳೆ 6. ಇದು ಒಂದಾಯ್ತು. ನೆಕ್ಸ್ಟ್ 5/3 ಇಸ್ ಈಕ್ವಲ್ ಟು 5/3 ಇಂಟು 3 ಡಿವೈಡ್ ಬೈ 3. 5 3 15, 3 3 9. therefore 5/3 is equal to 10/6 is equal to 15/9. ಸಮಾನ ಭಿನ್ನರಾಶಿಗಳು. ಸಮಾನ ಭಿನ್ನರಾಶಿಗಳು. ನೆಕ್ಸ್ಟ್ 15 ನೋಡ್ರಿ. ಒಂದು ಆಯತದ ವಿಸ್ತೀರ್ಣ 30 ಸೆಂಟಿಮೀಟರ್. ಒಂದು ಆಯತ ಐತಿ, ಅದರ ವಿಸ್ತೀರ್ಣ ಕೊಟ್ರ ಎ ಬಿ ಸಿ ಡಿ. ಉದ್ದ ವಿಸ್ತೀರ್ಣ ಎಷ್ಟು? ವಿಸ್ತೀರ್ಣ 30 ಸೆಂಟಿಮೀಟರ್ ಸ್ಕ್ವೇರ್ ಆಗ್ಬೇಕು. ಇಲ್ಲಿನ ಗ್ರೇಸ್ ಮಾರ್ಕ್ಸ್ ಬರುತ್ತೆ ನಿಮ್ಗ. ಸೆಂಟಿಮೀಟರ್ ಸ್ಕ್ವೇರ್ ಆಗ್ಬೇಕು. ನೋಡ್ರಿ ಎಷ್ಟು ಕ್ವಶನ್ ತಪ್ಪು ಮಾಡ್ಯಾರ ಅವ್ರಲ್ಲೇ. ವಿಸ್ತೀರ್ಣ ಇದಕ್ಕ ಗ್ರೇಸ್ ಮಾರ್ಕ್ಸ್ ಬರ್ಬೇಕು ನಿಮ್ಗ. ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಡ್ಬೇಕು. ಯಾಕಂದ್ರ ಸೆಂಟಿಮೀಟರ್ ಸ್ಕ್ವೇರ್ ಆಗ್ಬೇಕದು. ಚದರ್ಮಾನಗಳಲ್ಲಿ ಇರುತ್ತ. ಹೌದಾ? ಇಲ್ಲಿನೂ ಗ್ರೇಸ್ ಮಾರ್ಕ್ಸ್ ಬರುತ್ತಾ. ಮೊದ್ಲಿಗೆ 2 ಕ್ವಶನ್ ತಪ್ಪಂತ ಹೇಳೈತಿ. ಇದು 2 ಮಾರ್ಕ್ಸ್ ಇಂದು. ಇಲ್ಲಿ 4 ಕ್ವಶನ್ 4 ಮಾರ್ಕ್ಸ್ ಆಯ್ತು. ನೆಕ್ಸ್ಟ್ ಉದ್ದ ನೋಡ್ರಿ. ಇದು ಮೈನರ್ ಮಿಸ್ಟೇಕ್ ಆದ್ರೂ ಅವ್ರ ತಪ್ಪು ಕೊಟ್ಬಿಟ್ರಲ್ಲ. ಈಗ ನಾವು ಆನ್ಸರ್ನೊಳಗೆ ಇನ್ನೇನ್ರ ನೀವು ಬರ್ಲಿಲ್ಲ ಅಂದ್ರ 1 ಮಾರ್ಕ್ಸ್ ಕಟ್ ಮಾಡ್ತೀವಿ. ಈಗ ಅವರ ಇದನ್ನ ತಪ್ಪು ಕೊಟ್ರ ಅಂತಂದ್ರ ಸ್ವಲ್ಪ ತಪ್ಪಾಗುತ್ತ. 6 ಸೆಂಟಿಮೀಟರ್. ನಮ್ಗ್ ಗೊತ್ತು ಆಯತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಆಯತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಉದ್ದ ಇಂಟು ಅಗಲ. ಉದ್ದ ಇಂಟು ಅಗಲ. ಉದ್ದ ಎಷ್ಟೈತಿ? ವಿಸ್ತೀರ್ಣ 30, ಉದ್ದ 6, ಅಗಲ ಗೊತ್ತಿಲ್ಲ, ಹಂಗ ಬರೀರಿ. ಅಗಲ ಇಸ್ ಈಕ್ವಲ್ ಟು 30/6. 6 1 6, 5 30 ಅಂದ್ರ 5 ಸೆಂಟಿಮೀಟರ್. ಅಗಲ ಎಷ್ಟಾಯ್ತು? 5 ಸೆಂಟಿಮೀಟರ್. ಎಷ್ಟು? 4 ಗ್ರೇಸ್ ಮಾರ್ಕ್ಸ್ ಬಂತ ನಿಮ್ಗೆ ಇಲ್ಲೇ. ನೋಡೋಣ ಮುಂದನು ಬರುತ್ತಾ ಏನ. ಬ್ರಹ್ಮಗುಪ್ತನ ವಿಧಾನವನ್ನ ಬಳಸಿಕೊಂಡು 4ನೇ 3 ಮತ್ತು 5ನೇ 1 ಭಿನ್ನರಾಶಿಗಳನ್ನು ಕೂಡಿಸಿ ಅಂತ ಹೇಳಾರ. ಓಕೆ, 3/4 ಕೂಡಿಸಿ ಅಂತಂದಿದ್ದಕ್ಕ 1/5 ಅಂತ ಬರಿತೀವಿ. ನೋಡ್ರಿ, 4 ಮತ್ತು 5ರ ಮಸ ಏನಾಗುತ್ತ? 1 ಆಗುತ್ತ. ಆದ್ದರಿಂದ ಅದರ ಲಸ ಏನಾಗುತ್ತ? ಇದರದ್ದು ಗುಣಾಕಾರ. ಲಸ ಇಸ್ ಈಕ್ವಲ್ ಟು 4 ಇಂಟು 5. 4 5 20. ಲಸ ಬರ್ಕೊಂತೀವಿ. ನೋಡ್ರಿ, 4 ಎಷ್ಟಲೆ 20, 4 5 20, 5 ಎಷ್ಟಲೆ 20, 5 4. ಈಗ ಇದನ್ನ ಗುಣಾಕಾರ ಮಾಡ್ತೀವಿ. 3 5 15, 4 1 4. 15 4 19/20. ಇಷ್ಟು ಬರೆದ್ರೆ ಅಂದ್ರ ನಿಮ್ಗೆ 2 ಅಂಕ ಬರುತ್ತ. ನೆಕ್ಸ್ಟ್ 5/10, 30/80 ಭಿನ್ನರಾಶಿಗಳು ಸಮಾನವಾಗಿವೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಿ. ನೋಡಿ, ಸಿಂಪಲ್ ಇದೆ. 2 ಮೆಥಡ್ ನಲ್ಲಿ ಮಾಡಬಹುದು ಇದನ್ನ. 5/10 ಇಸ್ ಈಕ್ವಲ್ ಟು 5 1 ಅಂತ ಬರ್ತೀವಿ. ನೆಕ್ಸ್ಟ್ 5 2, ಈ 5 ಹೋತು 1/2 ಆಯ್ತು. ನೆಕ್ಸ್ಟ್
30/80 ನೋಡ್ರಿ. 3 × 10 30, 8 × 10 80. ಈ 10 ಈ 10 ಹೋತು. 3/8. therefore 1/2 is not equal to 3/8. ಸಮಾನ ಭಿನ್ನರಾಶಿ ಆಗಿಲ್ಲ. ಸಮಾನ ಭಿನ್ನರಾಶಿ ಅಲ್ಲ. ಸಮಾನ ಭಿನ್ನರಾಶಿ ಅಲ್ಲ. ಇಷ್ಟು ಬರೋದ್ರ ಮಾರ್ಕ್ಸ್. ಇನ್ನೊಂದು ಮೆಥಡ್ ಹೆಂಗ ಅಂತ ನೋಡ್ರಿ. ಇಲ್ಲಿ ಇನ್ನೊಂದು ಮೆಥಡ್ 5/10 30/80 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 5 × 80 = ಎಷ್ಟಾಯ್ತು? 8 × 5 40 ಅಂದ್ರೆ 400 ಆಗುತ್ತಾ? ನೆಕ್ಸ್ಟ್ 10 × 30 ಗುಣಾಕಾರ ಮಾಡಿದಾಗ 300 ಆಗುತ್ತಾ? 400 is not equal to 300. ಸಮಾನ ಭಿನ್ನರಾಶಿ ಅಲ್ಲ. ಸಮಾನ ಭಿನ್ನರಾಶಿ ಅಲ್ಲ. ಯಾವ್ದು ಈಜಿ ಆಗುತ್ತೋ ಆ ಮೆಥಡ್ ಮಾಡಿದ್ರಿ ಅಂದ್ರ 2 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್, ಆಯತ ಮತ್ತು ವರ್ಗಕ್ಕಿರುವ ಒಂದು ಸಾಮ್ಯತೆಯನ್ನ ಬರೆಯಿರಿ ಅಂತ ಹೇಳ್ಯಾರ. ನೋಡ್ರಿ, ಇದು ಆಯತ. ಪ್ರತಿ ಬಾಹು ಪ್ರತಿ ಕೋನ ಎಷ್ಟಿರುತ್ತಿಲ್ಲ? 90 ಡಿಗ್ರಿ ಇರುತ್ತ. ಇದು ಚೌಕ ಅಥವಾ ವರ್ಗ. ಇಲ್ಲೇನು ಪ್ರತಿ ಕೋನ 90 ಡಿಗ್ರಿ ಇರುತ್ತ. ಆಯತ ಮತ್ತು ವರ್ಗದ ಪ್ರತಿ ಕೋನದ ಅಳತೆ 90 ಡಿಗ್ರಿ ಆಗಿರುತ್ತದೆ. ಎಷ್ಟು ಬರೋದ್ರಿ ಅಂದ್ರ ಎಷ್ಟು ಮಾರ್ಕ್ಸ್ ನಿಮ್ಗ? 2 ಮಾರ್ಕ್ಸ್ ಬಂದಿರುತ್ತ. ನೋಡ್ರಿ, ಈ ಕೆಳಗಿನ ಚಿತ್ರಗಳನ್ನ ರಚಿಸಿ ನಂತರ ಅವುಗಳಲ್ಲಿ ಸಮಮಿತಿ ರೇಖೆಗಳನ್ನ ಎಳೆದು ಬಿಟ್ಟು ಹೋದ ರಂಧ್ರಗಳನ್ನ ಗುರುತಿಸಿ ಅಂತ ಹೇಳ್ಯಾರ. ನೋಡ್ರಿ, ಇವನ್ ಎರಡು ಯೂಸ್ ಮಾಡ್ಕೊಂಡು ಇಲ್ಲೊಂದ್ ಹಾಕಿದ್ರಿ ಅಂದ್ರ ಎಲ್ಲವೂ ಬಂದಂಗ ಆಗುತ್ತ. ಇಲ್ಲೊಂದ್ ರಂಧ್ರ ಹಾಕಿದ್ರಿ ಅಂದ್ರ ನೋಡ್ರಿ, ಇದು ಎಲ್ಲ ಕವರ್ ಮಾಡ್ತಾ, ಇದನ್ನ ಕವರ್ ಮಾಡ್ತು, ಇದನ್ನ ಕವರ್ ಮಾಡ್ತು. ಹಿಂಗ ಹಾಕಿದ್ರಿ ಅಂದ್ರ ಇಲ್ಲಿನೂ ಒಂದು ಬರುತ್ತ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಈ ತರ ಐತಿ. ಸರಿನಾ? ಒಂದ ಹಾಕಿದ್ರಿ ಅಂದ್ರೂ ಇದು ಮುಗಿದೋಗುತ್ತೆ. ಇಷ್ಟ ನೀಟಾಗಿ ಹಾಕ್ಬೇಕು ನೀವು ಅಷ್ಟ. ಈ ತರ ಇದಕ್ಕ 2 ಮಾರ್ಕ್ಸ್ ನಿಮ್ಗೆ. ನೆಕ್ಸ್ಟ್, ಅಪೇಕ್ಷಿತ ಗಡಿ ಮೊತ್ತ ಗ್ರಿಡ್ ಗಳನ್ನ ಪೂರ್ಣಗೊಳಿಸಿ. ಅಪೇಕ್ಷಿತ ಗಡಿ ಮೊತ್ತ ಪಡೆಯಲು ಗ್ರಿಡ್ ಗಳನ್ನ ಪೂರ್ಣಗೊಳಿಸಿ ಅಂತ ಹೇಳ್ಯಾರ. ಗಡಿ ಮೊತ್ತ 0 ಆಗಿರ್ಬೇಕು. ಈಗ -3 ಕೊಟ್ರ, ಇಲ್ಲಿ 2 ಕೊಟ್ರ, ಇಲ್ಲಿ ಇನ್ನೇನ್ ಹಾಕ್ಬೇಕು? 1 ಹಾಕಿದ್ರ ಇದು ಎಲ್ಲದರ ಮೊತ್ತ ಏನಾಯ್ತು? 0 ಆಯ್ತು. ಸರಿನಾ? ಇಲ್ಲೇ 4 ಆಯ್ತು. ಇದನ್ನ ಕೂಡಿಸಿದಾಗ 4 ಆಯ್ತು. ಇಲ್ಲಿ +4 ಹಾಕಿದ್ರ -3 -1 -4 +4 ಅಂದ್ರ ಅದರದ್ದು ಬೆಲೆ 0 ಆಗುತ್ತ. ಇಲ್ಲಿ ನೋಡ್ರಿ, ಇಲ್ಲೇ 4 ಇದೆ, ಇಲ್ಲಿ 0 ಆಲ್ರೆಡಿ ಐತಿ. ಅಂದ್ರೆ ಇಲ್ಲಿ ಏನ್ ಬರ್ಬೇಕು? -4 ಬರ್ಬೇಕು. ಇಲ್ಲೇ 3, ಈಗ 4ರೊಳಗ -4ರಲ್ಲಿ 1 ಹೋದ್ರ ಅಥವಾ 1ರಲ್ಲಿ -4 ಅನ್ನ ಕಳೆದ್ರ 3 ಉಳಿಯುತ್ತ. ಹಾಗಾದ್ರೆ ನಮ್ಗೆ ಇಲ್ಲೇನ್ ಬೇಕು? -3. ಸರಿ ಆಯ್ತಾ? ಈಗ -1 -3. ಆಹಾ, ಇಲ್ಲಿ ಇಲ್ಲೇನು +3 ಈಗ ಸರಿ ಆದ್ ನೋಡ್ರಿ. ಈಗ ಇಲ್ಲಿ ಏನ್ ಬರುತ್ತಾ? -2 -2 +2 0 ಆಗುತ್ತ.
ಇದ್ರದ್ದು ಬೆಲೆ 0, ಇದ್ರದ್ದು ಬೆಲೆ 0, ಇದ್ರದ್ದು ಬೆಲೆ 0. ಇಲ್ಲಿ ನೋಡ್ರಿ, ಇದ್ರದ್ದು ಬೆಲೆ 0 ಆಗುತ್ತ, ಇದ್ರದ್ದು ಬೆಲೆ 0 ಆಗುತ್ತ, ಇದ್ರದ್ದು ಬೆಲೆ 0 ಆಗುತ್ತ. ನೀವ್ ಹೆಂಗ ಕೂಡಿಸಿದ್ರು ಅದ್ರ ಬೆಲೆ ಏನಾಗುತ್ತ? 0 ಆಗುತ್ತ. -3 + 3 0, -4 + 4 0, -3 + 3 0. ಈ ಕಡೆ -2 + 2 0, -4 + 4 0, +4 -4 0. ಗ್ರಿಡ್ ಗಳ ಮೊತ್ತ 0 ಆಗುತ್ತೆ. ಈ ತರ ಇದಕ್ಕ 2 ಅಂಕ ನೀವು ಬರ್ದಿದ್ರಿ ಅಂದ್ರೆ. ನೆಕ್ಸ್ಟ್ 20ನೇ ಕ್ವಶನ್ ನೋಡ್ರಿ. ಒಂದು ಪುಸ್ತಕವು 200 ಪುಟಗಳನ್ನ ಹೊಂದಿದೆ. ದಿಯಾಳು 50 ಪುಟಗಳನ್ನ ಓದಿದಳು. ಒಂದು ಪುಸ್ತಕ ನೋಡ್ರಿ ಅವರ ಕೊಟ್ಟಂಗ 200 ಪುಟಗಳನ್ನ ಹೊಂದಿದೆ, 50 ಪುಟಗಳನ್ನ ಓದಿದಳು. ಅಂದ್ರೆ ಹೆಂಗಾಗತ್ತಿದು? 50 1 50 4 200 1/4 ಓದಿದ ಪುಸ್ತಕ. ಇದರಲ್ಲಿ ಓದಿದ ಪುಸ್ತಕ. ಇನ್ನು ಉಳಿದಿದ್ದೇನು ನೋಡ್ರಿ, ಇನ್ನು 150 ಪೇಜ್ ಉಳಿದಿದೆ. 200ರೊಳಗೆ 150 ಪೇಜ್ ಉಳಿತಲ್ಲ, 200. ಇದನ್ನ ಹೆಂಗ್ ಬರ್ತೀವಿ? 50 3 50 4 ಅಂದ್ರ 3/4 ಉಳಿದ ಪುಸ್ತಕ. ಓದಲು ಇನ್ನು ಉಳಿದ ಪುಸ್ತಕ ಇಷ್ಟು ಉಳಿದೈತಿ. ಓದಬೇಕಾದ ಪುಸ್ತಕ ಇಷ್ಟು ಬರೆದ್ರೆ 2 ಮಾರ್ಕ್ಸ್. ನೆಕ್ಸ್ಟ್, ಬೆಳಗಿನ ಜಾವದಲ್ಲಿ ತಾಪಮಾನ -4 ಡಿಗ್ರಿ ಇದ್ದು ನಂತರ 7 ಡಿಗ್ರಿ ತಾಪಮಾನ ಕಡಿಮೆಯಾದರೆ ನೋಡ್ರಿ, ಬೆಳಗಿನ ಜಾವ ಅಂದ್ರ ಹೆಚ್ಚಾಗಬೇಕಾಗಿತ್ತು. ಕಡಿಮೆ ಆದರೆ ಇದಕ್ಕೂ ಗ್ರೇಸ್ ಮಾರ್ಕ್ಸ್ ಕೊಟ್ಟರು ಕೊಡ್ಬೋದು ಅವ್ರು. ಈ ಕ್ವಶನ್ ತಪ್ಪ ಅನ್ಸುತ್ತ. ಆಗ ಹೊಸ ತಾಪಮಾನ ಎಷ್ಟು? -3. ಕಡಿಮೆ ತಾಪಮಾನವನ್ನ ಋಣ ಚಿಹ್ನೆಯಿಂದ ಗುರುತಿಸುವರು. ಹೇಳಲಾಗುವುದು, ಋಣ ಚಿಹ್ನೆಯಿಂದ ಹೇಳಲಾಗುವುದು. ಸರಿನಾ? ಹೀಗಂದ್ರ -7 ಆಯ್ತು. -7 ಡಿಗ್ರಿ ಅವರು ಹೆಚ್ಚಾದರೆ ಅಂತಂದಿದ್ರೆ ಪ್ಲಸ್ ಆಗ್ತಿತ್ತದ. ಈಗ -3 ಡಿಗ್ರಿ ಸೆಂಟಿಗ್ರೇಡ್ ಆಲ್ರೆಡಿ ಐತಿ. 3 ಡಿಗ್ರಿ ಸೆಂಟಿಗ್ರೇಡ್ -7 ಡಿಗ್ರಿ ಸೆಂಟಿಗ್ರೇಡ್ ಅಂದ್ರೆ -10 ಡಿಗ್ರಿ ಸೆಂಟಿಗ್ರೇಡ್. ಅದು ಏನಾಗಬೇಕಾಗಿತ್ತು ಅಂದ್ರೆ ಕರೆಕ್ಟ್ ಹೆಚ್ಚಾಗಿದೆ ಅಂತಂದಿದ್ರೆ ಏನಾಗ್ತಿತ್ತು? 3 ಡಿಗ್ರಿ ಸೆಂಟಿಗ್ರೇಡ್ ಪ್ಲಸ್ 7 ಡಿಗ್ರಿ -3 ಡಿಗ್ರಿ ಸೆಂಟಿಗ್ರೇಡ್ ಪ್ಲಸ್ 7 ಡಿಗ್ರಿ ಸೆಂಟಿಗ್ರೇಡ್ = +4 ಡಿಗ್ರಿ ಸೆಂಟಿಗ್ರೇಡ್. ಇದು ಸರಿಯಾದ ಉತ್ತರ ಆಗ್ತಿತ್ತು. ಆದ್ರೆ ಅವ್ರು ಹೇಳಿರೋ ಪ್ರಕಾರ ನೀವು ಮಾಡಿದ್ರ -10 ಡಿಗ್ರಿ ಸೆಂಟಿಗ್ರೇಡ್. ಇದಕ್ಕೂ ಗ್ರೇಸ್ ಮಾರ್ಕ್ಸ್ ಬಂದ್ರ ಬರುತ್ತೆ. ಈಗ ಎಷ್ಟು? 5 ಮಾರ್ಕ್ಸ್ ಗ್ರೇಸ್ ಬಂತು. ಇನ್ನು ನೋಡೋಣ 23ನೇ ಕ್ವಶನ್. ಇಲ್ಲೇ ಪ್ರತಿ ಪ್ರಶ್ನೆಗೆ 2 ಅಂಕ ಇರುತ್ತ. ಅಂದ್ರ ಕೆಳಗಿನ ಲೆಕ್ಕಗಳನ್ನ ಬಿಡಿಸಿ. ಇಲ್ಲಿ 2 ಪ್ರಶ್ನೆಗಳಿರ್ತವೆ. ಪ್ರತಿ ಪ್ರಶ್ನೆಗೆ 4 ಅಂಕ, 8 ಅಂಕಗಳು ಈ ಭಾಗದಲ್ಲಿ ಸಿಗತ್ತೆ ನಿಮ್ಗ. ಬಾವಿನ ಉದ್ದ 4 ಸೆಂಟಿಮೀಟರ್ ಮತ್ತು ಕರ್ಣದ ಉದ್ದ 8 ಸೆಂಟಿಮೀಟರ್ ಇರುವಂತೆ ಆಯತವನ್ನ ರಚಿಸಿ ಅಂತ ಹೇಳ. ಇದು ಒಂದು 4 ಸೆಂಟಿಮೀಟರ್ ಇದೆ. ಇಲ್ಲಿ ಒಂದು ಕರ್ಣ ಎಷ್ಟಿರ್ಬೇಕು ನಿಮ್ದು? 8 ಸೆಂಟಿಮೀಟರ್ ಇರ್ಬೇಕು. ಇದು 8 ಸೆಂಟಿಮೀಟರ್ ಐತಿ ಅಂತ ಇಟ್ಕೊಳ್ರಿ. ಇದನ್ನ ಜಾಯಿನ್ ಮಾಡ್ರಿ. ನೆಕ್ಸ್ಟ್ ಇದನ್ನ ಜಾಯಿನ್ ಮಾಡ್ರಿ. ನಿಮಗೇನ್ ಒಟ್ಟ ಕರ್ಣ 8 ಸೆಂಟಿಮೀಟರ್ ಇರ್ಲಿ. ಇಲ್ಲೇ 4 ಸೆಂಟಿಮೀಟರ್ ಇದು ಎಷ್ಟಿರ್ಬೇಕು? 4 ಸೆಂಟಿಮೀಟರ್ ಇರ್ಬೇಕು. ಇವು 2 ಇಂಪಾರ್ಟೆಂಟ್. ಇಷ್ಟು ಮಾಡಿದ್ರಿ ಅಂದ್ರೆ ನಿಮ್ಗ 4 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್, ಈ ಆಕೃತಿಯಲ್ಲಿ ಗುರುತಿಸಿದ ಬಿಂದುವಿನ ಸುತ್ತ ಇರುವ ಭ್ರಮಣ ಕೋನ ಕಂಡುಹಿಡಿಯಿರಿ. ಇಲ್ಲೇ ಎಷ್ಟು? ಏದೊಳಗೆ ಭ್ರಮಣ ಕೋನ ಎಷ್ಟೈತಿ ಅಂತಂದ್ರ ಏದಲ್ಲಿ 90 ಡಿಗ್ರಿ ಇದೆ. 90 ಡಿಗ್ರಿ. ಇಲ್ಲಿ ಎಷ್ಟೈತಿ ಅಂದ್ರ ಇದು
180 ಡಿಗ್ರಿ ಇದ್ದಾಗ ಆಕೃತಿ ಸಮ ಬರುತ್ತ. 90 ಡಿಗ್ರಿ ಆತಂದ್ರ ಇದು ಆಕೃತಿ ಸೇಮ್ ಕಾಣುತ್ತ. ಇದು 180 ಡಿಗ್ರಿ ಆತಂದ್ರ ಆಕೃತಿ ಸೇಮ್ ಕಾಣುತ್ತ. ಸರಿನಾ? ಇಷ್ಟು ಬರೆದ್ರೆ 2 ಮಾರ್ಕ್ಸ್. ನೆಕ್ಸ್ಟ್, ಕೆಳಗಿನ ಭ್ರಮಣ ಕೋನ ಹೊಂದಿರುವ ಆಕೃತಿಗಳ ಭ್ರಮಣ ಸಮಮಿತಿ ಕ್ರಮವನ್ನ ಕಂಡು ಹಿಡೀರಿ. ಇಲ್ಲಿ ನೋಡ್ರಿ, ಇದು ಏನು ಅಂದ್ರ ಚೌಕ. ಚೌಕ ಕ್ರಮ ಎಷ್ಟು? ಎಗೆ ಕ್ರಮ 4, ಬಿಗೆ ಇದು ಒಂದು ಸಮಬಾಹು ತ್ರಿಭುಜ, ಇದರ ಕ್ರಮ 3 ಆಗಿರುತ್ತ. 24 ಕ್ವಶನ್ ಆದವು. ಇದಿಷ್ಟು ಈ ವಿಡಿಯೋದಲ್ಲಿ. ಅಂದ್ರೆ ಒಂದು 5 ಮಾರ್ಕ್ಸ್, 5ರಿಂದ 5 6 ಗ್ರೇಸ್ ಮಾರ್ಕ್ಸ್ ಬರ್ತವು. ಈಗ ಎಲ್ಲವನ್ನು ನೋಡಿದ್ವಲ್ಲ, ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತಾ ಅನ್ನೋದನ್ನ ಕಮೆಂಟ್ ಮಾಡಿ. ಇನ್ನೂ ಏನಾದ್ರೂ ಡೌಟ್ ಇತ್ತ ಅಂತಂದ್ರ ಅದನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರ ಒಂದ್ ಲೈಕ್ ಮಾಡಿ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.